ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡೋಣ, ಇದು ನನ್ನ ಮಗಳ ವಿಚಾರ. ಸರಿಯಾಗಿ ಯೋಚನೆ ಮಾಡೇ ನಾನೇ ನಿರ್ಧಾರ ತಗೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಂತ್ಕೊಳ್ಳೋದಿಲ್ಲ, ನಡೆಯುತ್ತೆ. ರೀ, ಯಾಕ್ರಿ ಮಾತಾಡ್ತಿಲ್ಲ? ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ದೀರಾ? ನಾನು ಬಂದು ನಿಂತಿದ್ರು ಮುಖ ನೋಡದೆ ಇರೋಂಥ ತಪ್ಪು ನಾನೇನ್ರಿ ಮಾಡಿದ್ದೀನಿ? ಖಂಡಿತ ನೀನೇನು ತಪ್ಪು ಮಾಡಿಲ್ಲ ಸೀತಾ. ನೀನು ಮಾಡಿದ್ದೆಲ್ಲ ಸರಿಯಾಗೇ ಇದೆ. ನಿಮ್ಮ ವ್ಯಂಗ್ಯ ನನಗೆ ಅರ್ಥ ಆಗುತ್ತೆ. ಆದರೆ ಲಕ್ಷ್ಮಣ ಹಾಗೆ ಮಾತಾಡಿದ್ರೆ ನಾನೇನ್ರಿ ಮಾಡಲಿ? ನೀನು ಅವನ ಪರವಾಗೇ ಇದ್ದೀಯಲ್ಲ. ರಿತು ಏನು ಮಾಡಿದಾಳೆ ಅಂತ ನಿಮಗೆ ಗೊತ್ತಿಲ್ಲ ರೀ. ಗೊತ್ತಿದ್ದಿದ್ರೆ ನೀವು ನಮ್ಮ ನಿರ್ಧಾರನ ಒಪ್ಕೋತಾ ಇದ್ರಿ. ನನಗೆಲ್ಲ ಗೊತ್ತಿದೆ ಸೀತಾ. ರಿತು ಆ ಹುಡುಗನ ಪ್ರೀತಿಸಿದ್ದು ಗೊತ್ತು. ನಿನ್ನ ಮೈದನ ಆ ಹುಡುಗನ ಜೀವನನ ಹಾಳು ಮಾಡಿದ್ದು ಗೊತ್ತು. ಲಕ್ಷ್ಮಣ ಅಷ್ಟೊಂದು ಕ್ರೂರಿ ಅಲ್ಲ ರೀ. ನಮ್ಮ ಕೀರ್ತನನೇ ಅವಳೇ ಈ ಎಡವಟ್ಟೆಲ್ಲ ಮಾಡಿರೋದು. ಅದರಿಂದನೇ ಹೀಗಾಗಿರೋದು. ಯಾರು ಮಾಡಿದ್ರೆ ಏನು ಸೀತಾ? ಎಲ್ರಿಗೂ ಬದುಕು ಕಟ್ಕೊಡ್ತಿದ್ದ ಈ ಕೋಟೆ ಮನೆಗೆ ಒಬ್ಬ ಹುಡುಗನ ಜೀವನನ ಹಾಳು ಮಾಡಿದ ಪಟ್ಟ ಸಿಕ್ಕಿಬಿಡ್ತಲ್ಲ. ಆಗಿದ್ದಾಗ ಹೋಯ್ತು ರೀ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ನೀವು ಹೀಗಿದ್ರೆ ನನ್ನ ಕೈ ಕಾಲೇ ಆಡಲ್ಲ. ನೀವೆಲ್ಲ ಏನೋ ನಿರ್ಧಾರ ಮಾಡಿದ್ದೀರಲ್ಲ, ಅದನ್ನೇ ಮಾಡಿ. ನೀವೇ ಮುಂದೆ ನಿಂತು ಎಲ್ಲ ಮಾಡಿಕೊಡ್ಬೇಕಾಗಿರೋದಲ್ವಾ? ಈ ವಿಷಯದಲ್ಲಿ ನನಗೆ ಸಮ್ಮತಿ ಇಲ್ಲ ಸೀತಾ. ಮೇಲಾಗಿ ಗುರುಗಳಿಗೆ ಈ ನಿಶ್ಚಿತಾರ್ಥ ಅಂತೂ ಇಷ್ಟವೇ ಇಲ್ಲ. ಇದೆಲ್ಲಕ್ಕಿಂತ ಮಿಗಿಲಾಗಿ ಹುಡುಗಿಗೆ ಈ ನಿಶ್ಚಿತಾರ್ಥ ಇಷ್ಟವೇ ಇಲ್ಲ. ರಿತು ಅಷ್ಟೊಂದು ಸಲ ಬೇಡ ಬೇಡ ಅಂತ ಹೇಳ್ತಿದ್ರು, ನೀವು ಬಲವಂತವಾಗಿ ನಿಶ್ಚಿತಾರ್ಥ ಮಾಡ್ತಿದ್ದೀರಲ್ಲ, ಇದು ಸರಿನಾ? ಒಂದು ಹೆಣ್ಣಾಗಿ, ಒಂದು ತಾಯಿಯಾಗಿ ನಿನಗೂ ಅವಳ ಮನಸ್ಥಿತಿ ಗೊತ್ತಾಗದೆ ಹೋಯ್ತಲ್ಲ. ಈ ಕಾಲ ಮಿಂಚೋಗಿದೆ ರೀ. ನಡಿಬೇಕಾಗಿರೋದು ಎಂಗೇಜ್ಮೆಂಟನ್ನು ನಿಲ್ಲಿಸ್ಬಿಟ್ರೆ ನಮ್ಮ ಮನೆತನಕ್ಕೆ, ನಮ್ಮ ಹುಡುಗಿಗೆ ಕೆಟ್ಟ ಹೆಸರು ಬರುತ್ತೆ. ಅದಾಗೋದು ಬೇಡ ರೀ. ಹುಡುಗಿ ತಂದೆ ಆಗಿ ಲಕ್ಷ್ಮಣ ನಿರ್ಧಾರ ಮಾಡಾಗಿದೆ. ಮನೆ ಹಿರಿಯರಾಗಿ ನಾಳೆ ಅವನಿಗೆ ಸಹಕರಿಸಬೇಕಾಗಿರೋದು ನಮ್ಮ ಕರ್ತವ್ಯ. ದಯವಿಟ್ಟು ಇಲ್ಲ ಅನ್ಬೇಡಿರಿ. ಆಯಿತು, ನಾನಿಷ್ಟೆಲ್ಲ ಹೇಳಿದ ಮೇಲೂ ನಿಮ್ಮದೇ ಹಠ ಸಾಧಿಸೋದಾದರೆ ಆಯಿತು, ನಾನು ನಿಮಗೆ ಸಹಕರಿಸ್ತೀನಿ. ಮನೆ ಹಿರಿಯನಾಗಿ ನಾಮಕಾವಸ್ಥೆಗೆ ಮಾತ್ರ ಇದರಲ್ಲಿ ಇರ್ತೀನಿ, ಆದರೆ ಸಂತೋಷವಾಗಿ ಅಂತೂ ಇರೋದಿಲ್ಲ. ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ. ಮದುವೆ ಆಗಿ 6 ತಿಂಗಳಲ್ಲಿ ನನ್ನ ಮನಸ್ಸನ್ನು ಅಥವಾ ನಮ್ಮ ಮನೆಯವರ ಮನಸ್ಸನ್ನು ಗೆಲ್ಲದೆ ಹೋದರೆ ನೀನು ನಮ್ಮ ಮನೆ ಬಿಟ್ಟು ಹೋಗಬೇಕು ಅಂತ ನಿನ್ನ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು. ನೀನು ನಮ್ಮ ಅಗ್ರಿಮೆಂಟ್ ಪ್ರಕಾರ ನಮ್ಮ ಮನೆ ಬಿಟ್ಟು ಹೋಗುವಂಥ ಸಂದರ್ಭ ಈಗ ಬಂದಿದೆ. ಎಷ್ಟು ಜನ ನಿನ್ನನ್ನು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಎಷ್ಟು ಜನಕ್ಕೆ ನಿನ್ನ ಮುಖ ಕಂಡ್ರೆ ಆಗಲ್ಲ ಅನ್ನೋದೇ ವಿಷಯ. ಹುಡುಗಿ, ಜಾಸ್ತಿ ವಾದ ಮಾಡದೆ ಇಲ್ಲಿಂದ ಹೊರಟೋಗ್ತಾ ಇರು. ಸತ್ಯ,
ಏನಾಯಿತು? ಎಲ್ಲಿ? ನಿನಗೇನಾಯಿತು ಅಂತ ಕೇಳ್ತಾ ಇರೋದು. ಏನೂ ಇಲ್ವಲ್ಲ. ಮತ್ತೆ ಯಾಕೆ ಒಂಥರ ಇದೆಯಾ? ಏನಿಲ್ಲ, ನೀನು ಸುಮ್ಮನೆ ಏನೇನೋ ಅನ್ಕೋತಿದ್ಯಾ. ಅಳ್ತಿದ್ದೆ. ನಾನು ಬಂದಿದ್ದ ತಕ್ಷಣ ನೀನು ಕಣ್ಣೀರು ಒರೆಸ್ಕೊಂಡೆ. ಅಳೋದಾ? ನಾನಾ? ಈ ಸತ್ಯ ಯಾವತ್ತೂ ಅಳಲ್ಲ, ಕನ್ಸು ಕಾಣಬೇಡ. ಇಲ್ಲ, ಸಮಥಿಂಗ್ ಇಸ್ ರಾಂಗ್. ಈ ಬಿಲ್ಡಪ್ ಡೈಲಾಗ್ ಬಿಟ್ಟು ಏನಾಯ್ತು ಅಂತ ಹೇಳು. ಅಯ್ಯೋ, ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಅಮಲ್ ಬೇಬಿ, ಸುಮ್ಮನೆ ತಲೆ ತಿನ್ಬೇಡ. ನೋಡು ಸತ್ಯ, ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಅದಕ್ಕೆ ಲೈಟ್ ಹಾಕಿ ನೋಡೋಕ್ಕಾಗದೇ ಇರ್ಬೋದು. ಆದರೆ ನಿನ್ನ ಕಣ್ಣು ನೋಡಿದ್ರೆ ಏನೋ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಡೌ ಮಾಡಿದೆ, ಏನಾಯಿತು ಅಂತ ಹೇಳು ಪ್ಲೀಸ್. ನನ್ನ ಮಗನಿಗೆ ನಿನ್ನಿಂದ ಮುಕ್ತಿ ಕೊಡು ಅಂತ ಹೇಳು ಪತ್ರ ಸೈನ್ ಮಾಡು. ನೀನು ನಮ್ಮ ಮನೆ ಬಿಟ್ಟು ಹೋಗ್ಬೇಕು ಅಂತ ನಿನ್ನ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು. ನನ್ನ ಜೊತೆ ಇರ್ತೀಯ ಅಮಲ್ ಬೇಬಿ? ಹೇ ಲೂಸು, ಯಾಕೆ ಹಂಗೆ ಹೇಳ್ತೀಯ? ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗ್ತೀನಿ? ನಾನೇ ಹೋದ್ರೆ? ನೀನೆಲ್ಲಿ ಹೋಗ್ತೀಯ? ನೀನೊಂಥರ ವಿಕ್ರಮನ್ ಹೆಗ್ಲೇರಿರೋ ಬೇತಾಳದ ಥರ. ನೀನು ಎಲ್ಲಿಗೂ ಹೋಗಲ್ಲ, ಐ ಆಮ್ ಶ್ಯೂರ್. ಆ ಥರ ಪರಿಸ್ಥಿತಿ ಬಂದರೆ? ಯಾವ ಥರ? ಅದೇ, ನಾನು ನೀನು ಬೇರೆ ಆಗೋ ಥರ. ಆ ಥರ ಪರಿಸ್ಥಿತಿ ಯಾಕೆ ಬರುತ್ತೆ ಸತ್ಯ? ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ. ಯಾವುದು ಶಾಶ್ವತ ಅಲ್ಲ ಅಮಲ್ ಬೇಬಿ. ಇವತ್ತಿದ್ದು ನಾಳೆ ಇರಲ್ಲ. ಯಾಕೆ ಈ ಥರ ನೆಗೆಟಿವ್ ಥಾಟ್ಸ್ನೆಲ್ಲ ನಿನ್ನ ತಲೆಯಲ್ಲಿ ತುಂಬ್ಕೊಂಡಿದ್ಯಾ ಸತ್ಯ? ಅಮ್ಮ ಏನಾದರೂ ಹೇಳಿದ್ರ? ಅವ್ರು ಯಾಕೆ ಏನಾದರೂ ಅಂತಾರೆ ಅಮಲ್ ಬೇಬಿ? ಏನೂ ಅಂದಿಲ್ಲ. ಮತ್ತು ಯಾಕೆ ಇವತ್ತು ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಏನೋ ನಾವಿಬ್ರು ಬೇರೆ ಆಗ್ತೀವಿ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಹಾಗೆ ಸುಮ್ಮನೆ ಕೇಳಬೇಕು ಅನ್ನಿಸ್ತು. ನೀನು ಸುಮ್ಮನೆ ಯಾವತ್ತೂ ಏನೇನು ಕೇಳಲ್ಲ ಅಂತ ನನಗೆ ಗೊತ್ತು. ಆದರೆ ಒಂದಂತೂ ಸತ್ಯ, ನೀನು ಅಂದ್ಕೊಂಡಿರೋ ಥರ ಏನೂ ಆಗಲ್ಲ. ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ, ನೀನು ನನ್ನನ್ನು ಬಿಟ್ಟು ಹೋಗಲ್ಲ, ಸರಿನಾ? ಅಲ್ಲ ಸತ್ಯ, ಎಲ್ಲರೂ ನಿನ್ನ ಗಂಡು ಬೀರಿ ಅಂತ ಇರ್ತಾರೆ. ಆದರೆ ನೀನು ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಕಳ ಥರ ಆಡ್ತಿಯಲ್ಲ. ದೊಡ್ಡ ಲೂಸ್ ನೀನು, ಎಮೋಷ್ನಲ್ ಫೂಲು. ಬೇಡ ಅಮಲ್ ಬೇಬಿ, ರೇಗಿಸ್ಬೇಡ. ನನಗೆ ಕೋಪ ಬಂದರೆ ಬಂದರೆ ಏನು ಮಾಡಿ? ಕೋಪ ಬಂದರೆ ಅದನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಎಲ್ಲಿಗೆ? ಬರ್ತೀನಿ ಅಂತ ಹೇಳಿದ್ನಲ್ಲ, ವೇಟ್ ಮಾಡು. ಇನ್ನೆಷ್ಟು ದಿನ ನಾನು ಅಮೂಲ್ ಬೇಬಿ ಜೊತೆ ಇರ್ತೀನೋ ಗೊತ್ತಿಲ್ಲ. ಆದರೆ ಇರೋ ಅಷ್ಟೇ ದಿನ ಖುಷಿಯಾಗಿ ಚೆನ್ನಾಗಿರಬೇಕು.
ಅದಕ್ಕೆ ಕೋಪದಲ್ಲಿ ನಾನು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ತೀರಾ? ಕ್ಷಮಿಸ್ಬೇಕಾಗಿರೋದು ನಾನಲ್ಲ ಲಕ್ಷ್ಮಣ, ನಿಮ್ಮಣ್ಣ. ಹೌದು, ಅದಕ್ಕೆ ನಾನು ನಡ್ಕೊಂಡ ರೀತಿ ಅಣ್ಣನಿಗೆ ತುಂಬ ನೋವಾಗಿರ್ಬೋದು, ಅದರಿಂದ ನಿಮಗೂ ನೋವಾಗಿರ್ಬೋದು. ಅದಕ್ಕೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಕೂತ್ಕೋ ಲಕ್ಷ್ಮಣ. ನೀನೇನೇ ಮಾತಾಡಿದ್ರು ಏನೇ ಮಾಡಿದ್ರು ಅವ್ರು ಒಪ್ಕೊಳ್ಳೋರು ಲಕ್ಷ್ಮಣ. ಆದರೆ ನೀನು ರಿತು ನನ್ನ ಮಗಳು ಅಂತ ಒತ್ತಿ ಒತ್ತಿ ಹೇಳಿದೆ. ಅದಕ್ಕೆ ಅವ್ರ ಮನಸ್ಸಿಗೆ ನೋವಾಯಿತು. ಅದಕ್ಕೆ ಕೋಪದ ಭರದಲ್ಲಿ ನಾನೆಲ್ಲ ಹಾಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ. ನಾನಾಗಲಿ ಅವರಾಗಲಿ ಯಾವತ್ತಾದರೂ ಮಕ್ಕಳಿಗೆ ಭೇದ ಭಾವ ಮಾಡಿದೀವ ಲಕ್ಷ್ಮಣ? ಕಾರ್ತಿಕ್, ಕೀರ್ತನ, ರಿತು ಎಲ್ಲರನ್ನೂ ಸಮನವಾಗಿ ನೋಡಿಲ್ವಾ? ನಿನಗೆ ಆ ಥರ ಮಾತಾಡೋದಕ್ಕೆ ಮನಸ್ಸಾದರೂ ಹೇಗೆ ಬಂತು? ಕೋಪದ ಕೈಲಿ ಬುದ್ಧಿ ಕೊಟ್ಟರೆ ಎಂಥ ಅನಾಹುತ ಆಗುತ್ತೆ ಅನ್ನೋದಕ್ಕೆ ನಾನು ನಡ್ಕೊಂಡ ರೀತಿನೇ ಸಾಕ್ಷಿ. ಅದಕ್ಕೆ ನನಗೆ ಪಶ್ಚಾತ್ತಾಪನೂ ಆಗ್ತಾಯಿದೆ. ಅದಕ್ಕೆ ನಿಮಗೆ ಗೊತ್ತಿದೆ ನಾನೇನು ಅಂತ. ಇಲ್ಲಿವರೆಗೂ ನಾನು ಅಣ್ಣನ ವಿರುದ್ಧ ಒಂದೇ ಒಂದು ಮಾತಾಡಿಲ್ಲ. ಅದಕ್ಕೆ ಅದು ನಿಮಗೂ ಗೊತ್ತು. ಅಣ್ಣ ಎಂಗೇಜ್ಮೆಂಟ್ ಬೇಡ ಅಂತ ಅಂದಾಗ ಕೋಪದಲ್ಲಿ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ನಾನು ತಪ್ಪು ಮಾಡಿಬಿಟ್ಟೆ. ಅದಕ್ಕೆ ಹೋಗಲಿ ಬಿಡು ಲಕ್ಷ್ಮಣ. ಕೆಲವು ಸಲ ಕೆಲವು ಸಂದರ್ಭ ನಮ್ಮ ನಾಲ್ಗೆ ಹಾಗೆ ಮಾತಾಡ್ಸುತ್ತೆ. ನನಗೆ ಈಗ ಅಣ್ಣನಿಗೆ ಹೇಗೆ ಮುಖ ತೋರಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ಅವನ ಹತ್ರ ಮಾತಾಡಬೇಕು, ಅವನಿಗೆ ಕ್ಷಮೆ ಕೇಳಬೇಕು ಅಂತ ರೂಮ್ ತನಕ ಹೋದೆ. ನನಗೆ ಧೈರ್ಯ ಸಾಕಾಗಲಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಹುಡ್ಕೊಂಡು ಬಂದೆ. ಇರಲಿ ಬಿಡು ಲಕ್ಷ್ಮಣ. ಈಗಲೇ ಹೋಗಿ ನೀನು ಅವ್ರ ಹತ್ರ ಮಾತಾಡೋದೇನು ಬೇಕಾಗಿಲ್ಲ. ಅವರು ನಿನ್ನ ಅಣ್ಣ. ನೀನೆಂಥವನು, ನಿನ್ನ ಮನಸ್ಸೆಂಥದ್ದು ಅಂತ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದಕ್ಕೆ ಅವನು ಅರ್ಥ ಮಾಡ್ಕೊತಾನೆ. ಆದರೆ ನಾನು ಮಾಡಿದ ತಪ್ಪಿಗೆ ನಾನು ಅವನ ಹತ್ರ ಹೋಗಿ ಕ್ಷಮಾಪಣೆ ಕೇಳಲೇಬೇಕು. ಒಂದು ನಿಮಿಷಕ್ಕೆ. ಇಲ್ಲ ಲಕ್ಷ್ಮಣ, ಕೂತ್ಕೋ. ನಾನು ಈಗಾಗಲೇ ನಿಮ್ಮ ಅಣ್ಣನ ಹತ್ರ ಮಾತಾಡಿದ್ದೀನಿ. ನಾಳೆ ಎಂಗೇಜ್ಮೆಂಟ್ಗೆ ಅವ್ರನ್ನ ಒಪ್ಪಿಸಿದ್ದೀನಿ. ಅದಕ್ಕೆ ಅಣ್ಣ ಒಪ್ಪಿದ್ರ? ಅವ್ನ ಎಂಗೇಜ್ಮೆಂಟ್ಗೆ ಬರ್ತಾನಂತ? ಲಕ್ಷ್ಮಣ, ಆಗ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾಳೆ ನಿನ್ನ ಮಗಳ ಎಂಗೇಜ್ಮೆಂಟು. ಇಂಥ ಸಂದರ್ಭಗಳು ಜೀವನದಲ್ಲಿ ಒಂದೇ ಸರಿ ಬರೋದು. ಅದನ್ನು ಮನಸ್ಫೂರ್ತಿಯಾಗಿ ಆನಂದಿಸು, ಸಂತೋಷ ಪಡು. ಮಿಕ್ಕಿದ್ದನ್ನು ಆಮೇಲೆ ನೋಡ್ಕೊಂಡ್ರೆ ಆಯಿತು. ಥ್ಯಾಂಕ್ ಯು. ಅದಕ್ಕೆ ನಮ್ಮ ರಿತು ಎಂಗೇಜ್ಮೆಂಟ್ನ ನಾನು ಹೇಗೆಗೋ ಮಾಡಬೇಕು ಅಂತೆಲ್ಲ ಕನಸು ಕಟ್ಕೊಂಡಿದ್ದೆ. ಆದರೂ ಒಬ್ಬ ಮಗಳ ಎಂಗೇಜ್ಮೆಂಟ್ ಅಂದರೆ ತಂದೆ ಫೀಲ್ ಬೇರೆಯೇ ಅಲ್ವಾ? ಅದಕ್ಕೆ ಅದೇ ಮತ್ತೆ ನಾಳೆ ಎಂಗೇಜ್ಮೆಂಟ್ಗೆ ಬೇಕಾದಷ್ಟು ಕೆಲಸ ಇದೆ. ಹೋಗಿ ತಯಾರಿ ಮಾಡು. ಸರಿ. ಅದಕ್ಕೆ ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡಬಾರ್ದು. ರಾಖಿ ಹತ್ರ ಮಾತಾಡಬೇಕು. ಇದಕ್ಕೊಂದು ಪರಿಹಾರ ಕಂಡು ಹಿಡಿಬೇಕು. ರಾಖಿ ಹತ್ರ ಮಾತಾಡೋದು ಹೇಗೆ? ಮೊಬೈಲ್ ಕೂಡ ಎತ್ತಿಟ್ಕೊಂಡಿದ್ದಾರೆ. ಲ್ಯಾಂಡ್ಲೈನಲ್ಲಿ ಮಾತಾಡೋಕ್ಕಾಗಲ್ಲ. ಹಾಲಲ್ಲಿ ಎಲ್ಲರೂ ಇರ್ತಾರೆ. ಮೊಬೈಲ್ನ ಕೇಳಿದ್ರೆ ಇಲ್ಲ, ಅಪ್ಪ ಮೊದಲೇ ಎಲ್ರಿಗೂ ಆರ್ಡರ್ ಮಾಡಿರ್ತಾರೆ. ಯಾರೂ ಮೊಬೈಲ್ ಕೊಡಲ್ಲ. ಮತ್ತೆ ಹೇಗೆ ರಾಖಿನ ಕಾಂಟ್ಯಾಕ್ಟ್ ಮಾಡಲಿ?
ಹಲೋ ಹಲೋ ರಾಕಿ. ರಿತು, ನೀನಾ? ಹೇಗಿದ್ಯಾ? ಆರಾಮಿದ್ಯಾ ತಾನೆ? ನಿನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ಎಷ್ಟು ಒದ್ದಾಡ್ತಾ ಇದೆ ಗೊತ್ತಾ ನಾನು? ನನಗೆ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ರಾಕಿ. ನಾಳೆನೇ ಎಂಗೇಜ್ಮೆಂಟು. ನಾನು ಏನು ಹೇಳಿದ್ರು ಅಪ್ಪ ಕೇಳಿಸ್ಕೊಳಕ್ ರೆಡಿನೇ ಇಲ್ಲ. ಎಂಗೇಜ್ಮೆಂಟಾ? ಇಷ್ಟು ಬೇಗನಾ ರಿತು? ಎಲ್ಲ ರೆಡಿ ಆಗಿಬಿಟ್ಟಿದೆ ರಾಕಿ. ಸತ್ಯ, ಭಾವ ಅವ್ರೇನು ಹೇಳಿದ್ರು? ಯಾರು ಇಲ್ಲಿ ನಮಗೆ ಹೆಲ್ಪ್ ಮಾಡೋ ಪರಿಸ್ಥಿತಿಲಿ ಇಲ್ಲ ರಾಕಿ. ಇವಾಗ ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು. ಇಲ್ಲೇ ಇಟ್ಟಿದ್ನಲ್ಲ ಫೋನು, ಎಲ್ಲೋಯ್ತು? ಕಬೋರ್ಡಲ್ಲಿ ಏನಾದರೂ ಇಟ್ಬಿಟ್ನಾ? ಈಗೇನು ಮಾಡೋಣ ಅಂತೀಯ ರಿತು? ಹೇಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋದು? ನೀನು ನನ್ನ ಪ್ರೀತಿಸ್ತಿದ್ಯಾ ರಾಕಿ? ಇದೆಂಥ ಪ್ರಶ್ನೆ ರಿತು? ನಿಜ ಹೇಳು ರಾಕಿ, ಪ್ರೀತಿಸ್ತಿದ್ಯೋ ಇಲ್ವೋ? ಅಫ್ಕೋರ್ಸ್ ತುಂಬ ಪ್ರೀತಿ ಮಾಡ್ತೀನಿ. ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಮಾಡೋದು ನಿನ್ನೇ. ಹಾಗಿದ್ರೆ ನಾಳೆ ಈ ಎಂಗೇಜ್ಮೆಂಟ್ ನಡಿಬಾರ್ದು. ನಾವಿಬ್ರು ಓಡ್ ಹೋಗೋಣ ರಾಕಿ. ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ಬಿಡೋಣ. ಈಗ ನಮಗ್ ಉಳ್ದಿರೋದು ಅದೊಂದೇ ದಾರಿ. ಜಾನಕಿ, ಇವರಿಬ್ಬರದು ಮುಂದಿನ ಕತೆ ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲೇ? ದಿವ್ಯಾ ಅಂತೂ ಅಳಿಯಂದ್ರ ಹತ್ರ ಮಾತಾಡೋಕ್ಕೆ ತಯಾರಿಲ್ಲ. ಅವಳು ಮೊದಲೇ ಹಠಮಾರಿ. ಅವಳು ಹೇಳಿದ್ದೇ ಆಗಬೇಕಲ್ಲ ಅತ್ತೆ. ಅಳಿಯಂದ್ರು ನೋಡಿದ್ರೆ ಅಷ್ಟೊಂದು ಪೇಚಾಡ್ದಲ್ಲಿದ್ದಾರೆ. ಅವ್ರಿಗೂ ಅವಳಿಗೂ ಸಂಬಂಧನೇ ಇಲ್ಲ ಅನ್ನೋ ಥರದಲ್ಲಿದ್ದಾಳೆ. ಇವಳನ್ನು ಹೇಗೆ ಸುಧಾರಿಸೋದು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ಇವಳಿಗೆ ಸತ್ಯ ಇದ್ರೇ ಸರಿ, ನಮಗೆ ಬಗ್ಗಲ್ಲ ಬಿಡಿ. ಅದೇನೋ ಸರಿ. ಜಾನಕಿ, ನೀನು ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲೇ? ತಿಂಡಿ ಊಟ ಏನು ಬೇಡವಾ? ಒಂದು ತೊಟ್ಟು ನೀರು ಕುಡ್ದಿಲ್ವಲ್ಲೇ? ಹೀಗಾದರೆ ಹೇಗೆ ಅಂತ. ಅವಳು ಏನೇ ಮಾಡಿರಲಿ ಅತ್ತೆ, ಹೆತ್ತ ಮಗಳು ಊಟ ಮಾಡಲಿಲ್ಲ ಅಂದರೆ ಯಾವ ತಾಯಿ ಗಂಟಲಲ್ಲಿ ಇಳಿಯುತ್ತೆ ಹೇಳಿ? ಬಿಡು, ಅವಳಿಗೇನೋ ವಯಸ್ಸಿದೆ, ತಡ್ಕೋತಾಳೆ. ನೀನು ಉಪವಾಸ ಇದ್ದರೆ ನಿನ್ನ ಆರೋಗ್ಯ ಏನಾಗಬೇಕು ಹೇಳು? ಊಟ ಮಾಡೆ. ಅಲ್ಲ ಅತ್ತೆ, ಅದು ದಿವ್ಯಾನ ಒಪ್ಪಿಸಿ ಅವಳಿಗೆ ಊಟ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಅವಳು ಊಟ ಮಾಡಿದ ತಕ್ಷಣ ನಾನು ಮಾಡ್ತೀನಿ ಅತ್ತೆ. ಯಾಕೆ ದಿವ್ಯಾ ನನ್ನ ಮೇಲೆ ನಿನ್ನ ಕೋಪನ ಊಟದ ಮೇಲೆ ತೋರಿಸ್ತಿದ್ಯಾ? ಯಾಕೆ ನಿನಗೆ ಇಷ್ಟೊಂದು ಹಠ?